ಸ್ಟಡಿ ಗದಗ್ನ ವಿಚಾರವನ್ನು ನಾವು ಹೇಳ್ತಾ ಇದ್ವಿ. ಗದಗ್ನಲ್ಲೂ ಪರಿಸ್ಥಿತಿ ಭಿನ್ನವಾಗಿಲ್ಲ. ಇಲ್ಲೂ ಕೂಡ ಅಷ್ಟೇ ಗದಗ ಜಿಲ್ಲೆಯ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಗೆ ಡೇಟಾ ಆಪರೇಟರ್ಸ್ ಪತ್ರವನ್ನ ಬರೆದಿದ್ದಾರೆ. ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ 30 ಜನ ಡೇಟಾ ಆಪರೇಟರ್ಸ್ ಇದ್ದಾರೆ. ಸರ್ಕಾರಕ್ಕೆ ಹಿಡಿ ಶಾಪವನ್ನ ಡೇಟಾ ಆಪರೇಟರ್ಸ್ ಹಾಕ್ತಾ ಇದ್ದಾರೆ. ತಿಂಗಳಿಗೆ ಸಂಬಳ ಇಲ್ಲ ಅಂದ್ರೆ ಮನೆ ನಿಭಾಯಿಸೋದು ಹೆಂಗೆ, ಮನೆಯವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಹೆಂಗೆ? ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ನೀಡುವ ಇಲಾಖೆಗಳ ಪೈಕಿ ಸಬ್ ರಿಜಿಸ್ಟರ್ ಕಚೇರಿ ಕೂಡ ಒಂದು. ಆ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ಕಳೆದ 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾದಂಥ ವೇತನ ನೀಡಿಲ್ಲ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ನಾವೀಗ ನೋಡ್ತಿರ್ಬೋದು, ನಾವು ಗದಗನ ಒಂದು ಸಬ್ ರಿಜಿಸ್ಟರ್ ಕಚೇರಿಯಲ್ಲಿದ್ದೀವಿ. ಇಲ್ಲಿ ಸುಮಾರು 4 ಜನ ಡಾಟಾ ಎಂಟ್ರಿ ಆಪರೇಟರ್ಗಳಿದ್ದಾರೆ. ಇದು ಕೇವಲ ಗದಗ ಜಿಲ್ಲೆ ಒಂದೇ ಅಲ್ಲ, ಅನೇಕ ಭಾಗಗಳಲ್ಲೂ ಕೂಡ ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಕಳೆದ 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಸ್ಯಾಲ್ರಿ ಆಗಿಲ್ಲ? ಸರ್ಕಾರ ಏನಾದರೂ ಪಂಚ ಗ್ಯಾರಂಟಿ ಯೋಜನೆ ಒಳಗೆ ಈ ಒಂದು ಡಾಟಾ ಎಂಟ್ರಿ ಆಪರೇಟರ್ಗಳನ್ನೇ ಮರೆತು ಬಿಡ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಡಾಟಾ ಎಂಟ್ರಿ ಆಪರೇಟರ್ಗಳು ಸಂಬಂಧಪಟ್ಟಂತಹ ಸಚಿವರಿಗೆ, ಶಾಸಕರಿಗೆ, ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ಸಾಕಷ್ಟು ಪತ್ರ ಕೂಡ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ಕೂಡ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ನೀವು ಡಾಟಾ ಎಂಟ್ರಿ ಆಪರೇಟರ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಳೆದ ನಿಮಗೆ ಎಷ್ಟು ತಿಂಗಳಿಂದ ಸ್ಯಾಲ್ರಿ ಇಲ್ಲ? ಯಾವ ಇದರಿಂದ ಸ್ಯಾಲ್ರಿ ಆಗಬೇಕು ಮೇಡಮ್ ನಿಮಗೆ? ಈ ಕಳೆದ 4 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಸರ್. ಆಗತ್ತೆ ಅಂತ ಇದು ಮಾಡಿದ್ದಾರೆ ಸರ್ ಅವರು. ಸರ್ ಕಂಪ್ನಿಲಿಂತ್ರನೂ ಭರವಸೆ ನೀಡಿದ್ದಾರೆ ಸರ್, ಬರುತ್ತೆ, ಇನ್ನು ಈ ಮಂತ್ ಒಳಗೆ ಹಾಕ್ತೀನಿ ಅಂತಲೂ ಇದು ಮಾಡಿದ್ದಾರೆ ಸರ್ ಅವರು. ಯಾವುದೇ ಕುಂದುಕೊರತೆಗಳು ಇರಲಾರ್ದಂಗೆ ಕೆಲಸ ನಿರ್ಸ್ಕೊಂಡು ಎಲ್ಲರೂ ಹೊರಟಿದ್ದೀವಿ ಸರ್. ಆಫೀಸ್ನಲ್ಲಿ ಸರ್ವರ್ ಸಮಸ್ಯೆ ಇತ್ತು, ಸರ್ವರ್ ಸಮಸ್ಯೆನೂ ಬಗೆಹರಿದಿದೆ ಇವಾಗ. ಈಗ ನಮ್ಗೆ ಸ್ಯಾಲ್ರಿ ಆಗಿಲ್ಲ, ನಮ್ಗೆ ಸ್ಯಾಲ್ರಿ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ನೀವು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂಥದ್ದು ಶಾಸಕರಿಗೆ ಪತ್ರ ಬರೆದಿರುವಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ನೀವು? ನಾವು ನಮ್ಮ ಕಂಪ್ನಿಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರ್, ಎಲ್ಲ ರೀತಿಲಿಂತ್ರ ಅವ್ರು ಕಳಿಸ್ತೀನಿ ಅಂತಂದು ಎಲ್ಲ ಇದು ಮಾಡಿದ್ದಾರೆ ಸರ್. ಈ ಮಂತ್ ಒಳಗೆ ಹಾಕ್ತೀನಿ ಅಂತಂದು ಹೇಳಿದ್ದಾರೆ ಸರ್. ಮೇಡಮ್, ಈಗ ನಿಮಗೆ ಯಾವ ಕಂಪ್ನಿಯಿಂದ ಸ್ಯಾಲ್ರಿ ಆಗಬೇಕು, ಜೊತೆಗೆ ನಿಮ್ಗೆ ಕಳೆದ ಒಂದು 4-5 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ಜೀವನ ಕೂಡ ನಡೆಸೋದು ತುಂಬ ಕಷ್ಟ, ಏನು ಹೇಳ್ತೀರಿ ಮೇಡಮ್ ಈ ಬಗ್ಗೆ? ನಡೆಸೋದು ಕಷ್ಟ ಆದ್ರೂ ಸತ್ಯ ಎಲ್ಲ ರೀತಿಲಿಂತ್ರ ತಿಂಗಳ ಹಾಕ್ಕೊಂತ ಹೋಗಿದ್ದಾರೆ. ಯಾಕೋ ಈಗ ಒಂದು 4 ತಿಂಗಳಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅವ್ರಿಗೆ. ಈಗ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ಮಂತ್ ಒಳಗೆ ನಮಗೆ ಹಾಕ್ತೀನಿ ಅಂದ್ರೆ CMS ಕಂಪ್ನಿಯವರು ಆದಷ್ಟು ಬೇಗ ಮಾಡ್ಬೇಕಂತಂದು ನಾವು ಅನ್ಕೊತೀವಿ ಸರ್. ಅವ್ರಲಿಂತ್ರ ಲಿಕ್ಟಿವ್ ಮೂಲಕ ನೀವು ನಮ್ಮ ಕುಂದುಕೊರತೆಗಳನ್ನು ನೀಗಿಸ್ತೀರಂತಂದು ನಾವು ಭರವಸೆ ಇಟ್ಕೊಂಡಿವಿ ಸರ್. ನಮಸ್ಕಾರ ಸರ್. ಇದು ಇವರ ಮತ್ತು ಈಗ ಮತ್ತೊಬ್ಬರೀಗ ಡಾಟಾ ಎಂಟ್ರಿ ಆಪರೇಟರ್ಗೆ ನಮ್ಮ ಜೊತೆಗಿದ್ರೆ ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಈಗ ನಿಮಗೂ ಕೂಡ ಕಳೆದ ಒಂದು 6 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥದ್ದು, ಈ ಬಗ್ಗೆ ತಾವೇನು ಹೇಳ್ತೀರಿ ಮೇಡಮ್? ಸ್ಯಾಲ್ರಿ ಆಗ್ತೀನಿ ಅಂತ ಹೇಳೋದು, ಇನ್ನೊಂದು ಆಗ್ತೀನಿ ಅಂತ ಹೇಳಿದ್ದಾರೆ ಸ್ಯಾಲ್ರಿ. ಇಲ್ಲ ಸರ್, ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಅವರು. 5 ಮಂತ್ಸ್ ಆಯಿತು. ಅಲ್ಲ ಹಾಕ್ತೀನಿ ಅಂತ ಹೇಳಿದ್ರಲ್ಲ ಸರ್. ಈಗ ನಾವು ಅಲ್ಲೇ ಮನವಿ ಅದೇನು ಕೊಡೋದಲ್ಲ, ಹಾಕ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಭರವಸೆ ಅದ್ರ ಮೇಲೆ ಇದೆ ಸರ್. CMS ಕಂಪ್ನಿಯವರು ಹಾಕ್ತೀನಿ ಅಂತ ಹೇಳಿದ್ರೆ ಅದ್ರ ಮೇಲೆ ಭರವಸೆ ಇದೆ. ಇದು ಇಲ್ಲಿ ಸಿಬ್ಬಂದಿಗಳು ಹೇಳುವಂಥದ್ದು. ಕಳೆದ ಒಂದು 4-5 ತಿಂಗಳಿಂದ ನಮಗೆ ವೇತನ ಆಗಿಲ್ಲ, ಆದಷ್ಟು ನಮಗೆ ವೇತನ ಶೀಘ್ರದಲ್ಲೇ ಕೊಡ್ತೀವಿ ಅನ್ನುವಂಥ ಭರವಸೆಗಳನ್ನ ಕೊಡ್ತಾ ಇದ್ದಾರೆ. ನಮಗೆ ಆದಷ್ಟು ಬೇಗ ಸ್ಯಾಲ್ರಿ ಆಗಲಿ, ಯಾಕಂದರೆ ನಮ್ಮದು ಕೂಡ ಕುಟುಂಬ ನಿರ್ವಹಣೆ ಇರುತ್ತೆ, ಮಕ್ಕಳ ಸ್ಕೂಲ್ ಫೀಸು, ಮನೆ ನಿರ್ವಹಣೆ, ಆರೋಗ್ಯ ಎಲ್ಲವನ್ನು ನೋಡ್ಕೊಂಡು ಹೋಗೋದಿರುತ್ತೆ. ಆದಷ್ಟು ಬೇಗ ನಮಗೆ ವೇತನ ನೀಡಿ ನಮ್ಮ ಕುಟುಂಬನೂ ಕೂಡ ಕೈ ಹಿಡಿದು ನಡೆಸಲಿ ಅನ್ನುವಂತಹದ್ದನ್ನು ಕೂಡ ಇಲ್ಲಿಯ ಸಿಬ್ಬಂದಿಗಳು ಹೇಳುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಇದು ಕೇವಲ 1-2-3 ಜಿಲ್ಲೆಗಳ ಕಥೆ ಅಲ್ಲ. ನೀನು ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋಗ್ಬಿಟ್ಟು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಈ ಥರ ಕೆಲಸ ಮಾಡ್ತಿರೋ ಎಂಪ್ಲಾಯೀಸನ್ನು ಮಾತನಾಡಿಸಿದ್ರೆ ಇದೇ ಕಥೆ. ಆಮೇಲೆ ಸಂಬಳ ಆದರೆ ಎಲ್ರಿಗೂ ಒಟ್ಟಿಗೆ ಆಗುತ್ತೆ, 1-2-3 ದಿನ ಹೆಚ್ಚು ಕಡಿಮೆ. ಯಾರಿಗೂ ಕೊಟ್ಟಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವ್ರು ಏನು ಉತ್ತರ ಕೊಡ್ತಾರೆ? ನಿನ್ನೆ ನಾವು ಸುದ್ದಿ ಪ್ರಸಾರ ಮಾಡಿದ ತಕ್ಷಣ DK ಶಿವಕುಮಾರ್ ರಿಯಾಕ್ಟ್ ಮಾಡಿಬಿಟ್ರು, ಇಲ್ಲ 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 ಅನ್ನಭಾಗ್ಯ ಕೊಟ್ಬಿಡ್ತೀವಿ, ಗೃಹಲಕ್ಷ್ಮಿ ಕೊಟ್ಬಿಡ್ತೀವಿ ಅಂತ. ಈಗ ಆಗ್ಬಿಡುತ್ತೆ ಅಂದ್ಬಿಟ್ಟು ಇದಕ್ಕೇನು ಹೇಳ್ತೀರಾ? ಇದಕ್ಕೆ ಉತ್ತರ ಇಲ್ಲ.